ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀನಿ. ನಾವು ನಿಮಗಾಗಿ ಒಂದು ಮಕ್ಕಳಿಗಾಗಿ ಪ್ರೀತಿಯಿಂದ ಒಂದು ಒಳ್ಳೆ ಅಡುಗೆ ಮಾಡೋಣ. ಮಕ್ಕಳು ಖುಷಿ ಪಡ್ತಾರೆ, ಎಲ್ಲಿ ಸಿಕ್ಕಿದ್ರು ಮಾತಾಡಿಸ್ತಾರೆ, ಅಂಕಲ್ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಒಂದು ಎಗ್ಗಲ್ಲಿ ಕ್ರಿಸ್ಪಿ ಚೀಸ್ ಎಗ್ ಅಂತ ಮಾಡ್ತಾಯಿದ್ದೀನಿ. ರುಚಿಯಾಗಿ ನೋಡೋಣ ಹೆಂಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. ಏನೇನು ಬೇಕು ಸಾಮಗ್ರಿ ಅಂತ ನೋಡೇ ಬಿಡೋಣ, ಬೇಗ ಮಾಡೇ ಬಿಡೋಣ, ನಿಮಗೆ ತಿನ್ಸೇ ಬಿಡೋಣ. ನಾವಿವತ್ತು ಚಟಾಪಟ ಚಂದ್ರು ಕಿಚನಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಬಂದಿದ್ದೀವಿ. ರುಚಿಯಾದ ಒಂದು ಅಡುಗೆ ತೋರಿಸ್ಬೇಕು. ಮಕ್ಕಳಿಗಾಗಿ ಮಾಡ್ತಾಯಿದ್ದೀನಿ ಕ್ರಿಸ್ಪಿ ಚೀಸ್ ಎಗ್ಗನ್ನು ನಿಮಗೆ ಪ್ರೀತಿಯಿಂದ ಮಾಡೋಣ. ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಬಿಡಿ, ಮಾಡ್ಕೊಂಡು ತಿನ್ಬಿಡೋಣ, ಆಮೇಲೆ ಹೇಳ್ಬಿಡೋಣ. ಕ್ರಿಸ್ಪಿ ಚೀಸ್ ಎಗ್ನ ಹೆಂಗೆ ಮಾಡಬೇಕು ಅಂತ ಬ್ರೆಡ್ ತಂದಿದ್ದೀವಿ, ಆಮೇಲೆ ಸಿಜ್ವಾನ್ ಸಾಸ್ ತಂದಿದ್ದೀವಿ, ಆಮೇಲೆ ಆರಿಗ್ಯಾನೋ ತಂದಿದ್ದೀವಿ, ಚಿಲ್ಲಿ ಫ್ಲೇಕ್ಸ್ ಇದೆ, ಮೊಟ್ಟೆ ಇದೆ, ಆಮೇಲೆ ಚೀಸ್ ಇದೆ. ಇದನ್ನು ಹಾಕ್ಬಿಟ್ಟು ಮಕ್ಕಳಿಗೆ ತೋರಿಸ್ಬಿಟ್ಟು ಅಡುಗೆ ಮಾಡಿ ಕೊಟ್ಬಿಟ್ರೆ ತಿಂದಾದ್ಮೇಲೆ ಅಮ್ಮಂದಿರು ಹೇಳ್ತಾರೆ, ಚಂದ್ರು ಅಂಕಲ್ ಸೂಪರ್ ಅಂತಾರೆ. ನೋಡಿ, ಬೇಗ ಮಾಡಿ. ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ. ಈಗ ಸಿಜ್ವಾನ್ ಸಾಸ್ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಹಾಕ್ತೀನಿ. ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ರುಚಿ ಇರುತ್ತೆ. ನೀವು ಮನೆಯಲ್ಲೇ ಮಾಡ್ಕೋಬೋದು ಸಾಸ್ಗಳನ್ನ. ಈಗ ನೋಡಿ, ಈಗ ಹಾಕಿದ್ದೀವಿ. ಈಗ ಒಂದು ಚೀಸನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಈ ಥರ ಹಾಕುವುದು. ಈಗ ಇದಕ್ಕೆ ಮೊಟ್ಟೆಯನ್ನು ಇಡುವುದು. ಈಗ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು, ಇದನ್ನು ಈ ಥರ ಒಂದೊಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳೋದು. ನೋಡಿ, ಇದೆಲ್ಲ ಈ ಥರ ಖುಷಿಯಾಗಿ ಮಕ್ಕಳಿಗೆ ಈ ಡಿಸೈನಲ್ಲೆಲ್ಲ ತೋರಿಸಿ ತಿನ್ನಿಸ್ಬಿಟ್ರೆ ತಿಂದಿದ್ದ ಐಟಮು ತಿಂತಾರೆ, ಹೋಗ್ತಾರೆ. ಇದಕ್ಕೆ ಇಷ್ಟು ಕೊಟ್ಟು ಕಾಸುಗಳು ಕೊಟ್ಟು ತೊಗೊಳೋಕ್ಕಿಂತ ಆರೋಗ್ಯ. ನೋಡಿ, ಮನೆಯಲ್ಲೇ ಮೊಟ್ಟೆ ಬೇಯುತ್ತೆ, ಅಂಗಡಿಯಲ್ಲಿ ಚೀಸ್ ತರ್ತೀರಾ, ಸ್ವಲ್ಪ ಆರಿಗ್ಯಾನೋ, ಸ್ವಲ್ಪ ಉಪ್ಪು ಇದಕ್ಕೆ. ಯಾಕಂದರೆ ತುಂಬ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಚೀಸಲ್ಲೂ ಉಪ್ಪಿರುತ್ತೆ, ಸಾಸಲ್ಲೂ ಉಪ್ಪಿರುತ್ತೆ. ಅದರಿಂದ ಸ್ವಲ್ಪ ಮೇಲ್ಗಡೆ ಉಪ್ಪು ಖಾರ ಬೇಕು ಅಂತ ಹಾಕಬೇಕು. ಈಗ ಸಿಜ್ವಾನ್ ಸಾಸ್ ಇದಕ್ಕೆ ಹಾಕ್ಬಿಡ್ತೀನಿ. ನಿಮಗೇನು ಮಕ್ಕಳಿಗೆಲ್ಲ ಖುಷಿಯಾಗಿ ಕೇಳ್ತಾರೆ, ಸಾಯಂಕಾಲ ಕಾಲೇಜ್ ಸ್ಕೂಲಿಂದ ಬಂದಿರ್ತಾರೆ, ಹೋಗಿ ಅಂಗಡಿಗೆ ಹೋಗಿ ಅಷ್ಟು ಕೊಡೋ ಬದಲು ಇನ್ನು ಮನೆಯಲ್ಲೇ ತೊಗೊಂಡು ಮಕ್ಕಳು ಖುಷಿಯಾಗಿ ತಿಂದ್ಬಿಟ್ರೆ, ನೀವು ಅವ್ರ ಮಕ್ಕಳು ಬರೋದ್ರಲ್ಲಿ ನೀವು ರೆಡಿ ಮಾಡಿ ಇಕ್ಬಿಟ್ರೆ ಟ್ಯೂಷನ್ಗೆ ಹೋಗೋದು ಪಾಪ ಇವತ್ತು ಎಲ್ಲ ಮಕ್ಕಳಿಗೆ ಭಾಳ ಕಷ್ಟ ಆಗುತ್ತೆ. ಸ್ಕೂಲ್ಗೆ ಬ್ಯಾಗ್ ಇಟ್ಕೊಂಡು ಹೋಗಿ ಇದು ಆ ಟೆನ್ಷನ್ ಬದಲು ಮನೆಯಲ್ಲೇ ಒಳ್ಳೆ ರುಚಿಯಾದ ಅಡುಗೆ ಮಾಡಿಕೊಡ್ಬೋದಲ್ಲ. ಅದರಿಂದ ಚಂದ್ರು ತೋರಿಸ್ತಾ ಇದ್ದಾರೆ, ಖುಷಿಯಾಗಿ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ನೋಡಿ. ಈಗ ಒಂದು 15 ನಿಮಿಷ ಈ ಥರ ರೆಡಿ ಮಾಡಿ ಒಂದು ತಟ್ಟೆ ಹೊರಗಡೆ ಇಡಿ. ಅದಾದಮೇಲಿಂದ ಒಂದು ಹೆಂಚನ್ನು ಇಡಿ, ಸ್ವಲ್ಪ ಬೆಣ್ಣೆಯನ್ನು ಹಾಕಿ ತವ ಇಟ್ಬಿಟ್ರೆ ರೋಸ್ಟಲ್ಲಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಆಮೇಲೆ ಹೇಳ್ತಾರೆ, ಮಮ್ಮಿ ಡೈಲಿ ಚಂದ್ರು ಅಂಕಲ್ ತೋರಿಸಿರೋದು ಮಾಡ್ತಾ ಇರಬೇಕು, ಖುಷಿಯಾಗಿ ತಿಂತಾ ಇರಬೇಕು ಅಂತ. ರಾಹುಲ ಇದನ್ನು ತೆಗೆದುಕೊಂಡು ಒಂದು 5 ನಿಮಿಷ ಅಲ್ಲಿ ಇಟ್ಟುಬಿಡಪ್ಪ. ನಮ್ಮ ರಾಹುಲ ತೊಗೊಂಡೋಗಿದ್ದಾನೆ, ತಟ್ಟೆ ಅಲ್ಲಿ ಇಟ್ಟಿದ್ದಾನೆ. ಇನ್ನೇನು ಅದೊಂದು ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಹಿಡಿದಿರುತ್ತೆ. ಅಷ್ಟರೊಳಗೆ ಒಂದು ತವಾ ತೊಗೊಳೋದು. ಕ್ರಿಸ್ಪಿ ಚೀಸಿ ಎಗ್ ಮಾಡೋಣ. ತವಾ ಇಟ್ಟೇ ಬಿಡೋಣ. ದೀಪಾಲಂಕಾರ ಬೆಳಗಿಸಿದ್ದೀನಿ. ಈಗ ಏನಿದ್ರು ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕುವುದು.
ಈ ಥರ ತವ ಇದ್ದರೂ ತೊಗೊಳ್ಳಿ, ಇಲ್ಲಾಂದರೆ ಮಾಮೂಲಿ ಮನೇಲಿರೋ ಚಪಾತಿ ತವದಲ್ಲೇ ಮಾಡ್ಬೋದು. ನಾವು ಸ್ವಲ್ಪ ಇದು ಮಾಡಿದಾಗ ಕೆಳಗಡೆ ಬ್ರೆಡ್ಡು ಲೈನ್ಸ್ ತಗ ಕಾಣುತ್ತೆ, ಮಕ್ಕಳು ಖುಷಿಯಾಗಿ ತಿಂತಾರೆ, ಹೋಗ್ತಾರೆ ಸ್ಯಾಂಡ್ವಿಚ್ ತಿಂತಾರೆ 60, 100, 120. ಬೇಡ, ಇಲ್ಲೇ ಇದೆಯಲ್ಲ ಚಂದ್ರು ಅಂಕಲ್ ತೋರಿಸಿರೋದು, ಖುಷಿಯಾಗಿ ಮಾಡಿ. ರಾಹುಲಣ್ಣ ತಗೊಂಡು ಬೇಗ ಬಾರ್ಬಿಡೋಣ. ಆಯ್ತು, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಾನು ಕರೆಯುತ್ತೇನೆ, ನೀವು ಹೋಗಿ ಬನ್ನಿ. ಮೀಡಿಯಮ್ ಆಗಿದೆ. ಈಗ ಅಣ್ಣವರು ನಿಧಾನ ಕಾವಲ್ಲಿ ಬೇಯ್ತಾರೆ. ಇದನ್ನೆಲ್ಲ ಬೆಂದಾದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಟೊಮೊಟೊ ಸಾಸ್ ಇಡೋದು, ತಿನ್ನಿಸ್ಬಿಟ್ರೆ ನೆಕ್ಸ್ಟು ನಿಮಗೆ ಕೇಳ್ತಾನೆ ಇರ್ತಾರೆ, ಮಾಡಿಕೊಡಿ ಮಮ್ಮಿ ಮಾಡಿಕೊಡಿ ಮಮ್ಮಿ ಅಂತ. 5 ನಿಮಿಷ ಬೇಲಿ, ನಾನು ತಿಂತೀನಿ, ನಿಮಗೆ ಹೇಳ್ತೀನಿ. ಕ್ರಿಸ್ಪಿ ಚೀಸಿ ಎಗ್ಗು ಚೆನ್ನಾಗಿ ಬೆಂದಿದೆ ನೋಡಿ, ಪರಿಪೂರ್ಣತೆಯಿಂದ ಆಗಿದೆ. ಈಗ ಹಿಂಗೆ ತೆಗೆಯುವುದು, ಬಿಡುವುದು. ನೋಡಿ ಎಷ್ಟು ಫಾಸ್ಟಾಗಿ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಮನೇಲಿ ಮಕ್ಕಳು ಬರ್ತಾಯಿದ್ರೆ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಟ್ಬಿಡ್ಬೋದು. ಕ್ರಿಸ್ಪಿ ಚೀಸಿ ಎಗ್ಗನ್ನು ತಿನ್ನೋಣ ಯಾವ ಥರ ಮಾಡಿದ್ದೀನಿ ಅಂತ ನೋಡಿದ್ರಲ್ಲ. 10 ನಿಮಿಷ ಏನು ತೊರಂಗಿಲ್ಲ, ಮೊಟ್ಟೆ ಮನೇಲೇ ಇರುತ್ತೆ. ಚಿಲ್ಲಿ ಫ್ಲೆಕ್ಸ್ ಇದೆಲ್ಲ ತಂದು ಡಬ್ಬದಲ್ಲಿ ಇಟ್ಕೊಂಡಿದ್ರೆ ಚೂರು ಚೂರು ಉದುರಿಸ್ಬೇಕು, ಚೀಸ್ ಹಾಕ್ಕೊಬೇಕು, ಬ್ರೆಡ್ ತರಬೇಕು, ಮಾಡ್ಕೊಂಡು ತಿಂತಾ ಇರಬೇಕು. ಮಾಡಿರೋದೆಲ್ಲ ನೀವು ನೋಡಿದ್ದೀರಾ, ಮನೇಲಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ನಿ. ತಿಂದಾದ್ಮೇಲೆ ಅನ್ನಿ, ಚಟಾಪಟ ತಿನ್ನಿ. ಕ್ರಿಸ್ಪಿ ಚೀಸ್ ಎಗ್ನ ಮಕ್ಕಳಿಗೆ ನೋಡಿ ಈ ಥರ ಕಟ್ ಮಾಡಿ, ದೊಡ್ಡದಾಗಿ ಬ್ರೆಡ್ ತಂದಿರ್ತೀವಿ, ಅದನ್ನು 4 ಪೀಸ್ ಮಾಡ್ಬೋದು, ಇಲ್ಲ 3 ಪೀಸ್ ಮಾಡ್ಬೋದು. ಒಂದು ದೊಡ್ಡ ಮಗುಗೆ ದೊಡ್ಡದಾಗಿ ಕೊಡೋದು, ಚಿಕ್ಕ ಮಕ್ಕಳಿಗೆ ಚಿಕ್ಕದಾಗಿ ತಿನ್ನಿಸ್ಬೇಕಲ್ಲ. ನೋಡಿ ಇದಷ್ಟೆಲ್ಲ ತುಂಬ ರುಚಿಯಾಗಿದೆ. ಮಕ್ಕಳಿಗಂತೂ ಆರೋಗ್ಯವಾಗಿ ಇಲ್ಲೇ ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಥರ ಈಸಿಯಾಗಿದೆ. ನೀವು ಇದೆಲ್ಲ ನೋಡಾದ್ಮೇಲೆ ಗೊತ್ತಲ್ಲ, ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದ್ಸಲ ಖುಷಿಯಾಗಿ ಬೆಲ್ ಬಟನ್ ಒತ್ಬಿಟ್ರೆ ನಾವು ಮಾಡಿದ ಅಡುಗೆಗೂ ನಮಗೂ ಖುಷಿ ಆಗುತ್ತೆ. ನೀವು ಕಲಿತೀರಾ, ನಾವು ಮಾಡ್ತೀವಿ. ಹೋಗಿ ಬರ್ತೀನಿ ಮುಂದೆ ಅಡುಗೆನ ಪಟ ಪಟ ಅಂತ ತೋರಿಸೇ ಬಿಡೋಣ.